ಹಲೋ ಗೆಳೆಯರೇ, ಸಿಂಗಲ್ ಆಗಿರ್ತಕ್ಕಂಥ ಎಲ್ಲ ಹುಡುಗರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ನೀವು ಎಷ್ಟು ದಿನ ಅಂತ ಸಿಂಗಲ್ ಆಗಿರ್ತೀರ ಸ್ವಾಮಿ, ನಿಮ್ಮ ಮಾಹಿತಿಗಳನ್ನು ಬಯೋಡಾಟಾಗಳಾಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಅದೇ ರೀತಿಯಾಗಿ ಒಂದು ಚಂದವಾಗಿರ್ತಕ್ಕಂಥ ಫೋಟೋ ಕಳಿಸಿಕೊಡಿ. ನಾನು ನಿಮಗೆ ಎಂಥವ್ರು ಬೇಕು ಅಂಥವರ ಬಯೋಡಾಟಾಗಳನ್ನು ಕಳಿಸ್ತೇನೆ. ಬಟ್ ಕಂಡೀಷನ್ಸ್ಗಳಿದೆ. ಅಂದರೆ ಆ ಒಂದು ಹುಡುಗಿಯರಿಗೆ ಇದೇ ರೀತಿ ಹುಡುಗ ಇರಬೇಕು ಅಂತ 4-5 ರೂಲ್ಸ್ಗಳು ಹೇಳ್ತಾರೆ. ಅದರಲ್ಲಿ ಫೇಲ್ ಆಗ್ತಾ ಇರೋದು ಈಗಿನ ಕಾಲದ ಹುಡುಗರು. ಯಾಕಂದರೆ ಎಲ್ಲನೂ ಮಾಡ್ರನ್ ಆಗಿದೆ ಸ್ವಾಮಿ. ಸೊ ಮಾಡ್ರನ್ ಅಂದರೆ ಜನಗಳು ಈ ರೀತಿಯೇ ಇರಬೇಕು, ಹೀಗೆ ನೋಡ್ಕೊಳ್ಬೇಕು, ಇಷ್ಟೇ ಆಸ್ತಿ ಇರಬೇಕು, ಇಷ್ಟೇ ಕಲರ್ ಇರಬೇಕು, ಹಿಂಗೆ ಹೇಳ್ತಾರೆ. ಬಟ್ ನಾವು ಅಂದುಕೊಂಡ ರೀತಿಯಲ್ಲಿ ಹುಡುಗಿ ಸಿಗಬೇಕು ಅಂದರೂ ಕೂಡ ಸಿಗ್ತಾರೆ. ಹಳ್ಳಿಯ ಹುಡುಗಿಯರು, ಇವರು ಕೂಡ ಹಳ್ಳಿಯ ಹುಡುಗಿ. ಹೆಸರು ತೇಜಸ್ವಿನಿ ಎಸ್ ಕುಂತಲಗಿರಿ ಅಂತ. ಸೊ ನಾಯಕ ಒಂದು ಮನೆತನದ ಜಾತಿಯ ಹುಡುಗಿ ಆಗಿರ್ತಕ್ಕಂಥ ಈಕೆಗೆ ಒಬ್ಬ ಹುಡುಗನ ಅವಶ್ಯಕತೆ ಇದೆ. ಅವನು ಬಂದ್ಬಿಟ್ಟು ರೈತನೋ ಅಥವಾ ಹಳ್ಳಿಯ ಹುಡುಗನೋ ಆಗಿರಬೇಕು. ಸೊ ಈಕೆ ವಯಸ್ಸು ಬಂದು ಇವಾಗ 25 ವರ್ಷ ಇವಾಗ ಪ್ರಾರಂಭ. ಊರು ಬಂದ್ಬಿಟ್ಟು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ಎಂಬ ಒಂದು ಊರಿನಲ್ಲಿ ವಾಸ. ರಾಶಿ ಬಂದು ಮೀನರಾಶಿ, ನಕ್ಷತ್ರ ಬಂದ್ಬಿಟ್ಟು ರೇವತಿ ನಕ್ಷತ್ರ. ಉದ್ಯೋಗ ಸದ್ಯಕ್ಕೆ ಏನೂ ಕೂಡ ಇಲ್ಲ. ಮನೆಯಲ್ಲಿಯೇ ಕೆಲಸ ಮಾಡಿಕೊಂಡು ಇವರ ತಂದೆಯವ್ರದ್ದು ಒಂದು 10 ಎಕರೆ ಅಡಿಕೆ ತೋಟ ಇದೆ. ಅಡಿಕೆ ತೋಟ ಇದೆ ಅಂತಂದರೆ ಕೋಟಿಗಟ್ಟಲೆ ವ್ಯವಹಾರ ಮಾಡ್ತಕ್ಕಂಥ ಕುಟುಂಬ ಅಂತ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಅದನ್ನು ಒಣಗಿಸುವಂಥ ಒಂದು ಕೆಲಸ ಮಾಡ್ತಾರೆ ಇವರ ತಾಯಿಯವರು ಇವರು ಸೇರಿಕೊಂಡು. ಒಬ್ಬ ತಂಗಿ ಸಹ ಇದ್ದಾಳೆ, ಅವಳು ಕೂಡ ಇದರಲ್ಲಿ ಹೆಲ್ಪ್ ಮಾಡ್ತಾಳೆ. ಆಕೆ ಎಜುಕೇಟೆಡ್ ಆಗಿದ್ದು ಇನ್ನೂ ಕೂಡ ಓದ್ತಾ ಇದ್ದಾಳೆ. ಟೋಟಲಿ ಈ ಒಂದು ತೇಜಸ್ವಿನಿ ತುಂಬ ಒಳ್ಳೆಯ ಮೃದು ಸ್ವಭಾವದ ಹುಡುಗಿ, ನೈಸರ್ಗಿಕ ಒಂದು ಪ್ರಿಯ ಆಗಿದ್ದು ಒಂದು ಮಾಡರ್ನ್ ಇಷ್ಟಪಡುವಂಥ ಒಬ್ಬ ಹುಡುಗಿ. ಅಡಿಕೆ ತೋಟದ ವ್ಯಾಪಾರ, ತಂದೆ ತಾಯಿಯವರು ಗೃಹಿಣಿ, ತಂಗಿಯವರು ಶಾಲೆ ಮತ್ತು ಟೋಟಲಿ ಮಲೆನಾಡದ ಕುಟುಂಬದಲ್ಲಿ ವಾಸವಾಗಿರ್ತಕ್ಕಂತಹ ಈ ಒಂದು ಕುಟುಂಬಕ್ಕೆ ಈ ರೀತಿಯ ಹುಡುಗನ ಅವಶ್ಯಕತೆ ಇದೆ. ಮೊದಲನೇದಾಗಿ ಹಳ್ಳಿಯ ಹುಡುಗ 1ನೇ ಪಾಯಿಂಟು, ಅಥವಾ ರೈತಗಾರಿಕೆಯ ಕುಟುಂಬ, ರೈತರ ಬಗ್ಗೆ ಕಾಳಜಿ ಮತ್ತು ಅಪ್ಪಾಜಿ ಇದು ಈ ಥರ ಮಾಡೋಕ್ಕೆ ಹೋಗ್ಬಾರ್ದು, ಈ ಥರ ಮಾಡಿದ್ರೆ ಇನ್ನೂ ಲಾಭ ಬರುತ್ತೆ, ಈ ಥರ ಐಡಿಯಾ ಕೊಡ್ತಕ್ಕಂತಹ ಎಜುಕೇಟೆಡ್ ಆಗಿರ್ತಕ್ಕಂಥ ಹುಡುಗ. ಎಜುಕೇಟೆಡ್ ಅಂದರೆ ಕಂಪಲ್ಸರಿ ಎಜುಕೇಷನ್ ಪಡೆದಿರಬೇಕು, ನೀವು ಓದಿರಲೇಬೇಕು, ಆಯಿತಾ. ಓದಿಲ್ಲ ಅಂತಂದರೆ ಅಫ್ಕೋರ್ಸ್ ಇವರು ನಿಮಗೆ ಮದುವೆ ಆಗೋದಕ್ಕೆ ಬರಲ್ಲ ಸ್ನೇಹಿತರೆ. ಯಾಕಂದರೆ ವ್ಯವಹಾರ ಇರುತ್ತೆ ಸ್ನೇಹಿತರೆ, ಕೋಟಿಗಟ್ಟಲೆ ವ್ಯವಹಾರ ಇರುತ್ತೆ. ಅದರ ಬಗ್ಗೆ ನಿಮಗೆ ಐಡಿಯಾನೇ ಇಲ್ಲ ಅಂತಂದರೆ ನಾಳೆ ದಿನ ಅವರ ತಂದೆಯವರು ಅಥವಾ ಅವರ ತಾಯಿಯವರು ಯಾರೋ ತೀರ್ಕೊಂಡು ಹೋದರೆ ಇವಾಗ ಅವರ ಮನೇನ ಜವಾಬ್ದಾರಿ ನಡೆಸೋದು ಯಾರು? ಮದುವೆ ಆಗಿರ್ತಕ್ಕಂತಹ ನೀವೇನೆ. ನಿಮಗೇನೆ ಐಡಿಯಾ ಇಲ್ಲ ಅಂತಂದರೆ ನಾಳೆ ದಿನ ಮಾರ್ಕೊಂಡು ಹೋಗೋದು ಅದೆಲ್ಲನೂ ಕೂಡ. ಅದಕ್ಕೋಸ್ಕರ ಒಳ್ಳೆಯ ಫ್ಯೂಚರ್ ಸೆಕ್ಯೂರ್ ಆಗಿರ್ತಕ್ಕಂಥ ಪ್ಲ್ಯಾನಿಂಗ್ ಮಾಡ್ತಕ್ಕಂತಹ ಓದಿರ್ತಕ್ಕಂಥ ಹುಡುಗ ಇರಬೇಕು. ಅವನು ಒಳ್ಳೆಯ ಡ್ಯೂಟಿ ಮತ್ತು ಒಳ್ಳೆಯ ಕಾಳಜಿ ಮಾಡ್ತಕ್ಕಂಥವನಾಗಿರಬೇಕು. ಹೆಂಡತಿ ಅಂದರೆ ಇಷ್ಟಪಡಬೇಕು. ನನಗೆ ಜಾಸ್ತಿ ಕೆಲಸ ಹಚ್ಚಬಾರ್ದು, ನೀವು ಹೇಳಿಲ್ಲ ಅಂತಂದರೂ ಕೂಡ ಕೆಲಸ ಮಾಡ್ತೇನೆ, ಹಾಗಂತ ಜಾಸ್ತಿ ಕೆಲಸ ಹಚ್ಚುವ ಹಾಗಿಲ್ಲ. ಮನೆಯಲ್ಲಿ ಹಣ ಕೂಡಿಡ್ತೇನೆ, ಸ್ಟೆಬಿಲಿಟಿ ಇಡ್ತೇನೆ, ಒಳ್ಳೆಯ ಫೋಕಸ್ ಇಡ್ತೇನೆ. ನನ್ನ ಹತ್ರ 2 ಕಾರ್ ಇದೆ, 1 ಬೈಕ್ ಇದೆ, ಅದೆಲ್ಲನೂ ಕೂಡ ನಿಮ್ಮ ಹೆಸರಲ್ಲೇ ಮಾಡ್ತೇನೆ. ಬಟ್ ನಿಮ್ಮಿಂದ ನನಗೆ ಎಕ್ಸ್ಪೆಕ್ಟೇಷನ್ ಅಂದರೆ ಚಂದವಾಗಿರಬೇಕು ನೀವು ನೋಡೋದಕ್ಕೆ, ಮತ್ತು ನನ್ನನ್ನು ಚಂದವಾಗಿ ನೋಡ್ಕೊಂಡು ಹೋಗಬೇಕು ಅಂತ ಹೇಳಿರ್ತಕ್ಕಂಥದ್ದು. ಸ್ಮಾಲ್ ಜಾಬ್ ನಿಮ್ಮ ಹತ್ರ ಇದ್ದರೆ ಓಕೆ, ಇಲ್ಲ ಅಂತಂದರೆ ನಾನೇ ನನ್ನ ತೋಟದಲ್ಲಿ ಕೊಡಿಸ್ತೀನಿ ಅಂತ ಹೇಳಿರೋದು. ಇಫ್ ಯು ಮೋರ್ ಇನ್ಫಾರ್ಮೇಷನ್ ಫಾರ್ ದಿಸ್, ಈಕೆ ಹುಡುಗಿಯ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ DM ದ ಫುಲ್ ಪ್ರೊಫೈಲ್ ಇನ್ಫಾರ್ಮೇಷನ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಅಂದರೆ ಇಲ್ಲಿ ಹೆಚ್ಚಿನ ಮಾಹಿತಿ ನಿಮಗೆ ಕೊಟ್ಟಿದ್ದಾರೆ, ಅಲ್ಲಿಗೆ ನೀವು ಡೈರೆಕ್ಟಾಗಿ ಜಾಯ್ನ್ ಆಗ್ಬೋದು. ಆ್ಯಂಡ್ ಈ ಒಂದು ಕಾರು ಪ್ರಸ್ತುತ ಆಕೆಯದೇ ಆಗಿರುತ್ತೆ, ಸ್ವಂತದ್ದೇ. ಒಂದು ಇಯರ್ಗೆ ಅಂದರೆ ಒಂದು ಟರ್ಮ್ಗೆ ಎಷ್ಟು ದುಡ್ಡು ಮಾಡ್ತಾರೆ ಈಕೆ ಅಂತಂದರೆ ಅಫ್ಕೋರ್ಸ್ 10 ಲಕ್ಷ ರೂಪಾಯಿ ಒಂದು ಲಾಭವನ್ನು ಪಡೆದುಕೊಳ್ತಾರೆ. ಅಡಿಕೆ ಆಗಿರ್ತಕ್ಕಂಥದ್ದು ಮಲೆನಾಡ ಪ್ರದೇಶದಲ್ಲಿ ಅತಿ ಹೆಚ್ಚು ಜನ ಅಡಿಕೆ ಬೆಳೆದು ಕಾಮನ್ನು. ಬಟ್ ಇವರು ಹತ್ರ ಒಂದು ಸ್ವಲ್ಪ ಡಿಫ್ರೆನ್ಸ್ ಅಡಿಕೆ ಬೆಳೀತಾರೆ. ಅಂದರೆ ಅದು ಕೆಂಪು ಕಲರ್ದೊಂದು ಬರುತ್ತೆ ಮತ್ತು ಬಿಳಿ ಕಲರ್ದೊಂದು ಬರುತ್ತೆ, ನಿಮಗೆ ಐಡಿಯಾ ಇರ್ಬೋದು. ಆ ರೀತಿಯ ಅಡಿಕೆ ಈಕೆ ಬೆಳೆಯೋದು. ಅಫ್ಕೋರ್ಸ್ ಒಂದು ಕಾರನ್ನು ಖರೀದಿ ಮಾಡಿರ್ತಕ್ಕಂಥದ್ದು ಮನೆ ಮುಂದೆನೇ ಇದೆ ಸ್ನೇಹಿತರೆ. ಮನೆ 1 ಅಂತಸ್ತಿನ ಮನೆ, ಇದೊಂದು ಕಾರು, ಒಂದು ಸ್ಕೂಟಿ, ಅಕ್ಕಪಕ್ಕ ಓಡಾಡೋದಕ್ಕೆ ಸ್ಕೂಟಿ ವ್ಯವಸ್ಥೆ ಇದೆ ಸ್ನೇಹಿತರೆ. ಸೊ ಇಷ್ಟೆಲ್ಲ ಇನ್ಫಾರ್ಮೇಷನ್ ಜೊತೆಗೆ ಇಷ್ಟೆಲ್ಲ ಆಸ್ತಿವಂತ ಹುಡುಗಿಗೆ ಹುಡುಗ ಹೆಂಗಿರಬೇಕು ಅಂತ ಹೇಳಿದ್ರಲ್ವ, ಅದೇ ರೀತಿಯಲ್ಲಿರಬೇಕು. ಬಟ್ ರೈತನ್ನೇ ಯಾಕೆ ಕೇಳ್ತಾ ಇದ್ದಾರೆ? ಇವಾಗ ಇವರು ಒಬ್ಬ ರೈತರಾಗಿ ನೀವೇನಾದರೂ ಓದಿ ಇಂಜಿನಿಯರಿಂಗು ಡಾಕ್ಟ್ರು ಅಂತ ಇದ್ದರೆ ಇದು ಆಗಲ್ಲ, ಕಂಪೇರ್ ಆಗಲ್ಲ ಸ್ನೇಹಿತರೆ. ಸ್ವಲ್ಪ ಡಿಫ್ರೆನ್ಸ್ ಅಂತತೆ, ಜಗಳ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಒಂದು ಉದ್ದೇಶದಿಂದ ಹೇಳ್ತಕ್ಕಂಥದ್ದು. ಈ ಒಂದು ಗಾಡಿಯ ಇಂಜಿನು 5204, ಅಂದರೆ ಇದು ಬ್ಯಾಟ್ರಿ ವೇರಿಯಂಟು, ಡೀಸೆಲು ಪೆಟ್ರೋಲ್ ಅಲೋ ಇಲ್ಲ, ಇವಾಗ ಚಾರ್ಜಬಲ್ ಆಗಿರ್ತಕ್ಕಂತಹ ಒಂದು ಗಾಡಿ ಆಗಿರೋದು.
ಮತ್ತು ಒಳ್ಳೆಯ ಟಾಪ್ ಸ್ಪೀಡ್ ಇದೆ ಇದರಲ್ಲಿ ಮತ್ತು 6ರಿಂದ 8 ಕಿಲೋಮೀಟರ್ವರೆಗೂ ಮೈಲೇಜಿಂಗ್ ಕೊಡ್ತಕ್ಕಂತಹ ಗಾಡಿಯಾಗಿರೋದು. ಒಳಗಡೆ ಫ್ರಂಟ್ ಸೈಡಲ್ಲಿ 2 ಸೀಟು, ಹಿಂದ್ಗಡೆ 3, ಒಟ್ಟಿನಲ್ಲಿ 5 ಸೀಟ್ಗಳುಳ್ಳಂತಹ ಗಾಡಿ. ಕಲರು ವಿತ್ ಟೈರ್ ಕಂಡೀಷನ್ ಟಾಪ್ ಮಾಡೆಲ್ ಕಂಡೀಷನ್ ಚೆನ್ನಾಗಿದೆ ಅಂತ ನಿಮಗೆ ಅನಿಸಿದ್ರೆ ನೀವು ಇದರ ಜೊತೆ ಸುತ್ತಾಡ್ಬೋದು, ಓಡಾಡ್ಬೋದು, ಆರಾಮಾಗಿ ಹೋಗ್ಬೋದು, ಏನು ಕೂಡ ಸಮಸ್ಯೆ ಇಲ್ಲ. ಆ್ಯಂಡ್ ಅದೇ ರೀತಿಯಾಗಿ ನೋಡೋದಕ್ಕೆ ನೀವು ಸಹ ಡ್ರೈವಿಂಗ್ ಸ್ಕಿಲ್ಲು, ಓಡಿಸೋದಕ್ಕೆ ಬರುವಂತಹ ಸ್ಕಿಲ್ಲು ಹೊಂದಿರಬೇಕಂತೆ. ಯಾಕಂದರೆ ಬಹುಶಃ ಎಲ್ಲಾದರೂ ಎಮರ್ಜೆನ್ಸಿ ಹೋಗಬೇಕು ಆಕೆ ಮತ್ತು ನೀವು ಅಂತಂದರೆ ಕಾರ್ ಓಡಿಸೋದಕ್ಕೆ ಬರಲ್ಲ ಕಣೆ ನನಗೆ ಅಂತಂದರೆ ಎಷ್ಟು ಸೇಮ್ ಒನ್ ಆಗೋಕ್ಕಿಲ್ಲ. ಯಾಕಂದರೆ ಇಬ್ಬಿಬ್ಬರು ಹೋಗಬೇಕು, ಏನೇನೋ ಮಾಡಬೇಕು ಅಂತ ಆಸೆ ಪಡ್ತಾಳೆ ಒಂದು ಹುಡುಗಿ. ಅವಾಗ ಬರಲ್ಲ ಡ್ರೈವರ್ ಕರ್ಕೊಂಡು ಹೋಗೋಣ ಅಂತಂದರೆ ಏನು ಮಾಡ್ದಂಗಾಗುತ್ತೆ. ಸೊ ಇಲ್ಲಿ ನೋಡಿ ಅವರು ಫೋಟೋ ಕಳಿಸಿದ್ದಾರೆ, ಕೆಳಗಡೆ ಚೀಲ ಅಷ್ಟೇ ಇದೆ, ಗೋಣಿ ಚೀಲ. ಯಾಕಂದರೆ ಮಲೆನಾಡು ಜಾಸ್ತಿ ಮಳೆ ಬೀಳುತ್ತಲ್ವ, ಹಾಗಾಗಿ ಪ್ಲಾಸ್ಟಿಕ್ಕು ಚೀಲ ಎಲ್ಲನೂ ಅಷ್ಟೇ ಬಿಟ್ಟಿದ್ದಾರೆ ನೋಡಿ. ಈ ಒಂದು ಗಾಡಿಯ ಸ್ಟೇರಿಂಗು, ಗೇರ್ ಸಿಸ್ಟಮ್, ಟಿ ವಿಯ ಒಂದು ಸ್ಪೇಸ್, ಇಲ್ಲಿಂದಲೇ ಏರ್ ಬ್ಯಾಗ್ ಆನ್ ಆಗೋದು ಸ್ನೇಹಿತರೆ. ಗಾಡಿ ಏನಾದರೂ ಆಕ್ಸಿಡೆಂಟ್ ಆಗುವಂತಹ ಚಾನ್ಸಸ್ ಇದ್ದರೆ ಏರ್ ಬ್ಯಾಗು ಇಲ್ಲಿಂದಲೇ ಆನ್ ಆಗುತ್ತೆ. ಮತ್ತು ಎ ಸಿ ಇದೆ ಇಲ್ಲಿ. ಈ ಎ ಸಿಯಲ್ಲಿ ಸಮಸ್ಯೆನೇ ಇಲ್ಲ. ಅಲ್ಲಿ ಮಲೆನಾಡು ಪ್ರದೇಶದಲ್ಲಿ ಒಟ್ಟು ಮಳೆಗಳೇ ಬೀಳುವಂತಹ ಒಂದು ಪ್ರದೇಶ ಆಗಿದ್ದು ಗಾಳಿ ಸಂಪೂರ್ಣವಾಗಿರ್ತಕ್ಕಂಥ ವಾತಾವರಣದಲ್ಲಿದೆ. ಎಲ್ಲರೂ ಕೂಡ ಇಷ್ಟ ಆಗುತ್ತೆ. ಸೊ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಐ ಥಿಂಕ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಕೆಳಗಡೆ ಕೊಟ್ಟಿರ್ತಕ್ಕಂಥ ಜಿಮೇಲ್ ಐಡಿಗೆ ಫಾಲೋ ಮಾಡಿ ಆ್ಯಂಡ್ ಅಲ್ಲಿಗೆ ನಿಮ್ಮ ಬಯೋಡಾಟಾಗಳನ್ನು ಕಳಿಸಿಕೊಡಿ. ಬ್ರೋಕರ್ ಅವರು ಚೆಕ್ಕಿಂಗ್ ಮಾಡಿ ನಿಮಗೆ ಅವರ ಮಾಹಿತಿಗಳನ್ನು ಕಳಿಸಿಕೊಡ್ತಾರೆ. ಇದು ಇವತ್ತಿನ ಮಾಹಿತಿ. ನಾನು ನಿಮಗೆ ಹೊಸ ಪ್ರೊಫೈಲೊಂದಿಗೆ ಸಿಗ್ತೀನಿ. ನಮಸ್ತೆ.